ಓದ್ತಿದ್ದ 5ನೇ ಕ್ಲಾಸ್ಗೆ ಕರ್ಕೊಂಡ್ಬಿಟ್ಟಿದ್ದೆ ಹಾಸ್ಟ್ಲಿಗೆ. 6ನೇ ಕ್ಲಾಸ್ ಓದ್ತಿದ್ದನ್ನು ಬೆಳಗ್ಗೆ ಕುಸ್ತು ಬಿದ್ದ ಜಾಕಿಂಗ್ ಮಾಡೋವಾಗ ಅಂತ ಹೇಳ್ತಾರೆ. ಅದು ಹಾಸ್ಟ್ಲಲ್ಲಿ ಕುಸ್ತು ಬೀಳೋಕ್ಕೆ ಕಾರಣ ಇಲ್ಲ. ಇಲ್ಲಿ ಹಾಸ್ಪಿಟ್ಲ್ ಹತ್ರ ಬಂದು ನೋಡೋವಾಗ ಶವವಾಗಿ ಮಲಗಿಸವ್ರೆ. ಸ್ಕೂಲ್ನಿಂದನೇ ಏನೋ ಆಗಿರಬೇಕು, ಏನೋ ಹೊಡೆದೋ ಬಡದೋ ಮೆಸ್ಟ್ರುಗಳು ಏನೋ ತೊಂದರೆ ಮಾಡಿರ್ಬೋದು. ಏನು ಹೇಳಿರಲಿಲ್ಲ, ಏನು ಈ ಥರ ಇದೆ ಅಂತ ಕಂಪ್ಲೇಂಟ್ ಏನು ಹೇಳಿರಲಿಲ್ಲ. ಬಟ್ ಆಕಸ್ಮಿಕವಾಗಿ 6ನೇ ಕ್ಲಾಸ್ ಹುಡುಗನಿಗೆ ಏನಾಗಕ್ಕೆ ಸಾಧ್ಯ ಹೇಳ್ರಿ? ಏನೋ ಯಾರೋ ಹೊಡೆದಿರ್ಬೇಕೋ ಏನೋ ಆಗಿರಬೇಕು ಅಂತ ನನಗೆ, ಏನೋ ಓಡಿಲ್ಲ ಪಡಿಲ್ಲ ಅಂತ ಯಾರೋ ಹಿಂದೆ ಬಂದೆ ಬೆನ್ನಿಗೆ ಹೊಡೆದಿರಬೇಕು ಅಂತ ನನ್ನ ಅನುಮಾನ. ಅವ್ರು ಸ್ಕೂಲಿಂದನೇ ಫೋನ್ ಮಾಡಿದರು, 6:45 ಫೋನ್ ಮಾಡಿದರು. ಗುರುಕಿರಣ್ ಪೇರೆಂಟ್ಸ್ ಅಂದ್ರೆ ಹೌದು ಅಂದರೆ ನಿಮ್ಮ ಗುರುಕಿರಣ್ ಜಾಕಿಂಗ್ ಮಾಡ್ಬೇಕಾದ್ರೆ ಬಿದ್ದವನೇ, ಕುಸ್ತು ಬಿದ್ದವನೇ ಅಂತ ಹೇಳಿದ್ರು. ಪಲ್ಸ ಇದೆಲ್ಲ ಯಾಕೆ ಮೇಡಮ್ ಏನಾಯಿತು ಅಂತಂದರೆ ಪಲ್ಸೆಲ್ಲ ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಆರಾಮಾಗಿ ಅವನೇ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡೋ ಅಷ್ಟೊತ್ತಿಗೆ ಈ ಕೆಲಸ ಆಗೈತೆ. ಅವರೇ ಸರ್, ಅವರೇ ಕರ್ಕೊಂಬಂದು ಸೇರಿಸಿರಿ. ಅವರೇ ಕರ್ಕೊಂಬಂದು ಬರೀ ನಾವಿಲ್ಲ ಅವರೇ ಕರ್ಕೊಂಬಂದು. ನಾವು ಮಲ್ಗೆ ಅವ್ರು ಮಲಗಿದ್ವಿ, ಏನು ಕಾಣಿಸಿಲ್ಲ, ಏನು ನೋಡಲಿಲ್ಲ ಇನ್ನೂ ಕರೆಕ್ಟಾಗಿ. ಮುಂಚೆನೇ ಇಲ್ಲಿ ಬಂದು ಕರ್ಕೊಂಡು ಬಂದು ಇವ್ರು ಅಡ್ಮಿಟ್ ಮಾಡಿ ಶವಗಾರದಲ್ಲಿ ಇದ್ದಾರೆ. ನಾವು ಅವಾಗಿಂದ ಕೇಳ್ತಿದ್ದೀವಿ, ಇವ್ರು ಯಾರು ನಮಗೆ ತೋರಿಸ್ತಾ ಇಲ್ಲ. ಕೀ ಇಲ್ಲ ಅಂತ ಕೇಳಿದ್ರೆ ಅವ್ರು ಅಟೆಂಡರ್ ಬಂದಿಲ್ಲ, ಪೊಲೀಸವ್ರು ಬರಬೇಕು ಅಂತ ಹೇಳ್ತಾವ್ರೆ. ತಂದೆ ತಾಯಿ ಬಂದಾಗ ಅಷ್ಟೇ ಪಾಪ ಮುಖ ನೋಡಿರೋದು. ನಾವು ಅವಾಗಿಂದ ವೆಯ್ಟ್ ಮಾಡ್ತಿದ್ದೀವಿ, ಇವ್ರು ಯಾರೂ ಬಿಡ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಂತೆ, ಅಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ. ಕರ್ಕೊಂಬಂದು ಇಲ್ಲಿಗೆ ಬರೋ ಅಷ್ಟರಲ್ಲಿ ಶವ ಆಗಿದ್ದಾರೆ ಅಂತ ಅವ್ರು ಹೇಳ್ತಾವ್ರೆ. ಬಟ್ ನಮಗೆ ಅವ್ರು ತೋರಿಸ್ತಾ ಇಲ್ಲ ಏನಾಗಿದೆ ಎತ್ತ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಸ್ಕೂಲ್ ಹತ್ರ ಕ್ಯಾಮ್ರಾ ರೆಕಾರ್ಡಿಂಗ್ ತೆಗ್ಸಿ ಅಂದರೆ ಕ್ಯಾಮ್ರಾಗಳೆಲ್ಲ ಹೊಡೆದೋಗಿದೆ ನಮ್ಮ ಹತ್ರ ನಮಗೆ ಅಂತ ಹೇಳ್ತಿದ್ದಾರೆ. ಇವಾಗ ಅವ್ರು ಪೊಲೀಸರು ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಏನು ಅಂತ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಅಂತಲೇ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಗೆ 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಿದ್ದು ದೇವನಹಳ್ಳಿನಲ್ಲಿ ಹಾಸ್ಟೆಲಲ್ಲಿದ್ದರು. ಕರ್ಲಿಂಗ್ ಸ್ಕೂಲ್ ಅಂತ ಸರ್. ಇವಾಗ 6th ಸ್ಟ್ಯಾಂಡರ್ಡ್ ಮಗುಗೆ ಏನಾದರೂ ಒಂದು ಆಗಿರುತ್ತೆ ಅಂತಂದರೆ, ಅಥವಾ ಮುಂಚೆ ಏನಾದರೂ ಸೈನ್ಸ್ ಇರಬೇಕು. ಇವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಂದರೆ ಎಂಥವ್ರಿಗೂ ಒಂದು ಸೈನ್ಸ್ ಇರುತ್ತಲ್ವಾ. ಅವರು ಅಟ್ಲೀಸ್ಟ್ ಏನಾಗಿದೆ ನಮ್ಮ ಮಗುಗೆ ಅಂತ ಹೇಳಬೇಕು. ಅಟ್ಲೀಸ್ಟ್ ಏನು ತೊಂದರೆ ಆಯಿತು, ಬಿದ್ದು ಕುಸಿದು ಬಿದ್ದರೂ ನಾವು ಶವಗಾರದಲ್ಲಿ ತೊಗೊಂಬಂದು ಮಲಗಿಸಿದ್ದೀವಿ ಅಂದರೆ ನಾವೇನಂತ ಅರ್ಥ ಮಾಡ್ಕೋಬೇಕು? ಏನು ಹುಷಾರು ತಪ್ಪಿತ್ತಾ, ಏನಾದರೂ ಸಮಸ್ಯೆ ಇತ್ತಾ, ಏನಾದರೂ ಹೃದಯ ಸಮಸ್ಯೆ ಇದೆಯಾ, ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆಯಾ, ಹಾರ್ಟ್ ಪ್ರಾಬ್ಲಮ್ ಇತ್ತಾ, ಏನೂ ಅವ್ರು ಹೇಳ್ದಿರ ಕುಸಿದು ಬಿದ್ದು ನಾವು ತೊಗೊಂಬಂದು ಶವಗಾರದಲ್ಲಿ ಮಲಗಿಸಿದ್ದೀವಿ ಅಂತಂದರೆ ನಾವೇನಂತ ಅರ್ಥ ಮಾಡ್ಕೋಬೇಕು? ಇಲ್ಲ, ಹುಡುಗ ಚೆನ್ನಾಗೇ ಇದ್ದ. ರಜಕ್ಕೆ ಬಂದು 1 ತಿಂಗಳು ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಬಂದ, ಚೆನ್ನಾಗಿದ್ದ, ಚೆನ್ನಾಗಿ ಆಟಾಡ್ಕೊಂಡು ಆರೋಗ್ಯವಾಗಿದ್ದಿದ್ದು ಮಗು ಸರ್. ಹೇಳ್ತಿಲ್ವಾ, ಒಂದು ಚೂರು ಅವ್ನಿಗೆ ಹೆಲ್ತ್ ಇಶ್ಯೂಸ್ ಅಂತ ಏನೂ ಇರಲಿಲ್ಲ. ಒಂದು ದಿವಸ ಹಾಸ್ಟೆಲಿಂದ ಕರ್ಕೊಂಡೋಗಿ ಇವ್ರು ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೇ ಇಲ್ಲ. ಅವ್ನಿಗೆ ಎಲ್ಲ ಆರೋಗ್ಯವಾಗಿರೋ ಮಗು ಬೆಳಗ್ಗೆ ಫೋನ್ ಮಾಡಿ 1 ಅವರ್ಗೆಲ್ಲ ಇಷ್ಟೆಲ್ಲ ನಡೆದಿದೆ, ಕರ್ಕೊಂಬಂದು ಶವಗಾರದಲ್ಲಿ ಮಲಗಿಸಿದ್ದೀವಿ ಅಂತಂದರೆ ನಾವೇನಂತ ಅರ್ಥ ಮಾಡ್ಕೋಬೇಕು? 12 ವರ್ಷದ ಒಬ್ಬ ಹುಡುಗ ಗುರುಕಿರಣ್ ಅಂತ, ಮೂಲತಃ ಯಲಹಂಕ ನಿವಾಸಿಯಾಗಿರ್ತಾರೆ. ಬೆಳಿಗ್ಗೆ PT ಸಮಯಕ್ಕೆ ಅಂತಂದು ಬಂದಾಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಅಂತಂದು ಅವರ ತಂದೆ ತಾಯಿಯಂದರು ಕೂಡ ಅಲಿಗೇಷನ್ ಮಾಡ್ತಾರೆ. ಸ್ಕೂಲ್ ಮ್ಯಾನೇಜ್ಮೆಂಟ್ ಮೇಲೆ ಮತ್ತು ಒಬ್ಬ ಟೀಚರ್ ಮೇಲೂ ಕೂಡ ಅಲಿಗೇಷನ್ ಮಾಡ್ತಿದ್ದಾರೆ. ಅವ್ರ ಸಂಬಂಧಿಕರೆಲ್ಲ 40-50 ಜನ ಇದ್ದಾರೆ. ನಾನು ಕೂಡ ಬಂದು ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರಿಗೆ ಏನೇನು ಅನುಮಾನಗಳಿದ್ದಾವೆ, ಏನೇನು ನಿಮ್ಮ ಅಭಿಪ್ರಾಯಗಳಿದ್ದಾವೆ, ಅಥವಾ ಯಾವ್ಯಾವ ರೀತಿ ಲೋಪದೋಷಗಳಿದ್ದಾವೆ ಎಲ್ಲದನ್ನೂ ಕೂಡಿ ನಾವು ನೀಟಾಗಿ ತನಿಖೆ ಮಾಡಿಸ್ತೀವಿ. ತನಿಖೆ ಮಾಡಿಸಿ ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡಿಸ್ಬೇಕು ಅದನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ಪೊಲೀಸ್ ಇಲಾಖೆ ಅಂತಂದು ಆಶ್ವಾಸನೆ ಕೊಟ್ಟಿದ್ದೀವಿ. ಈಗ ನೆಕ್ಸ್ಟ್ ಏನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ತಗೊಂಡು ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಪೊಲೀಸ್ ಇಲಾಖೆಗೆ ಯಾವುದೇ ರೀತಿ ದೂರು ಆ್ಯಸ್ ಆಫ್ ನೋ ಬಂದಿಲ್ಲ. ಬಟ್ ಚೆಕ್ ಮಾಡಿ ನೋಡ್ತೀವಿ ಇದೆಯಾ ಅಂತ. ಸಾಕಷ್ಟು ಅಲಿಗೇಷನ್ಸ್ ಬೇರೆ ಪೇರೆಂಟ್ಸ್ಗಳು ಹೇಳ್ತಾ ಇದ್ದಾರೆ. ಸೊ ಶಿಕ್ಷಣ ಇಲಾಖೆಯ BO ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಯಾರ್ಯಾರು ಪೇರೆಂಟ್ಸ್ ಏನೇನು ಸಮಸ್ಯೆಗಳಿದೆ, ಅಥವಾ ಅವ್ರ ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಾಗಿದೆಯಾ, ಅಥವಾ ಇಲ್ಲಿಗಲ್ ಆ್ಯಕ್ಟ್ಸ್ ಆಗಿದೆಯಾ ಅಂತಂದೂ ಕೂಡ ಪರಿಶೀಲನೆ ಮಾಡ್ತಿದ್ವಿ. ಸೊ ಅದೇನು ಯಾವ್ಯಾವ ಇಲಾಖೆಯಿಂದ ಏನು ಕ್ರಮ ತೊಗೊಳ್ಬೇಕು ಅದನ್ನು ಬಿಗಿಯಾದ ಕ್ರಮನ ತೊಗೊಳ್ತಾರೆ. ಫ್ಯಾಮಿಲಿ ಆರೋಪಗಳೇನು ಮತ್ತು ಅವ್ರಿಗೆ ಹೊಡೆದಿರೋಂಥ ದೂರದಲ್ಲಿ ಏನು ಆರೋಪ ಮಾಡ್ತಾರೆ? ಅದೇ ಒಬ್ಬ PT ಟೀಚರು ನಮ್ಮ ಮಗನಿಗೆ ಹಲ್ಲೆ ಮಾಡಿದ್ದಾರೆ, ಆದುದರಿಂದ ಡೆತ್ ಆಗಿದೆ ಅಂತಂದು ಫ್ಯಾಮಿಲಿ ಮೆಂಬರ್ಸ್, ಅಪ್ಪ ಅಮ್ಮ ಮತ್ತು ಅವ್ರ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಏನು ಕಂಪ್ಲೇಂಟ್ ಇದೆ ಕೊಡಿ, ಅದನ್ನು ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸ್ತೀವಿ. ಪೋಸ್ಟ್ ಮಾರ್ಟಮ್ನಲ್ಲಿ ಯಾವ ರೀತಿ ಬರ್ತದೆ ಏನು ಅಂತ ತನಿಖೆನ ಮುಂದುವರಿಸ್ತೀವಿ.